ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಯಾವ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಅಡುಗೆನ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ನನ್ನ ಸಿಂಪಲ್ಲಾಗಿ ಪೂಜೆನ ಬೆಳಿಗ್ಗೆ ಬೇಗನೆ ಮಾಡಿ ಮುಗಿಸ್ಕೊಂಡು ಬಿಟ್ಟಿದ್ದೆ ನೋಡಿ. ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ನೋಡಿ. ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ಅದರ ಒಳಗಡೆ ಇರೋ ಬೀಜನೆಲ್ಲ ತೆಗಿಬೇಕು. ಅದರ ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ಇಟ್ಟೆ ಕಟ್ ಮಾಡ್ಕೊಳ್ಳಿ, ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ. ಸಿಪ್ಪೆ ತೆಗೆದ್ರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಬರಲ್ಲ ಅದು. ಇವಾಗ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ, ಕುದೀತಾ ಇದೆ ನೋಡಿ. ಅದು ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಸೌತೆಕಾಯಿನ ಹಾಕ್ಕೊಂಡು ಒಂದು ತುಂಡು ಬೆಲ್ಲನ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಳಿ ತಗೊಂಡು ಅದನ್ನು ನೆನೆ ಹಾಕಿ ಅದನ್ನು ಚೆನ್ನಾಗಿ ಹಿಚ್ಕಿಬಿಟ್ಟು ಅದರ ರಸನ ನಾನು ಸೌತೆಕಾಯಿಗೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಈ ಥರ ಕಲರ್ ಬರುತ್ತೆ. ಇಲ್ಲಿ ನಾನು ಮಸಾಲೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ 5-6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದು ಮೆಣಸೆಲ್ಲ ಸುಟ್ಟೋಗೋ ಥರ ಹುರ್ಕೋಬೇಡಿ, ಅದು ಮೀಡಿಯಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಳಿ. ಇವಾಗ ಇಲ್ಲಿ ನಾನು ಮಸಾಲೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ, 2 ಸ್ಪೂನು ಧನಿಯಾ ಕಾಳು ಮತ್ತು 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಮೆಂತ್ಯ. ಮತ್ತು ಇಲ್ಲಿ ನನಗೆ ಮರ್ತೋಯ್ತು ಉದ್ದಿನಬೇಳೆ ಹಾಕೋಕ್ಕೆ. ಉದ್ದಿನಬೇಳೆ ಹಾಕಬೇಕಿತ್ತು, ನನಗೆ ಅದು ಮರ್ತೋಗಿತ್ತು. ಅದಕ್ಕೆ ನೀವು ಬೇಕಿದ್ದರೆ ಆ್ಯಡ್ ಮಾಡಿಕೊಡಿ. ಇವಾಗ ನಾನು ಕರಿಬೇವು ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ನನಗಿಲ್ಲಿ ಅದು ಉದ್ದಿನಬೇಳೆ ಮರ್ತೋಯ್ತು. ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ಇದಕ್ಕೆ 2 ಸ್ಪೂನು ತೆಂಗಿನ ತುರಿನ ಹಾಕ್ಕೊಂಡು ತೆಂಗಿನ ತುರಿ ಅದ್ರ ಜೊತೆ ಚೆನ್ನಾಗಿ ಬಾಡಬೇಕು. ಆ ಥರ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಇದೊಂದು ಸ್ವಲ್ಪ ಹೊತ್ತಿಟ್ಟು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ತರಿಯಾಗಿ ರುಬ್ಕೋಬೋದು, ನುಣ್ಣಗೆನೂ ರುಬ್ಬೋದು, ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಇವಾಗ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಸೇರಿಸ್ಕೋಬೇಡಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡೋವಂಥದ್ದಲ್ಲ ಈ ರೆಸಿಪಿ. ಇವಾಗ ನೋಡಿ ಈ ಥರ ಬಂದಿದೆ, ನೋಡಿ ಈ ಥರ ಕಲರ್ ಬರುತ್ತೆ. ಇವಾಗ ನೋಡಿ ಇಲ್ಲಿ ಸೌತೆಕಾಯಿ ಬೆಂದಾಯಿತು. ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು. ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಮಿಕ್ಸಿ ತೊಳೆದಿರೋ ನೀರನ್ನ ಹಾಕ್ಕೋತಾ ಇದ್ದೀನಿ. ಅದು ಹಾಕಿದ ಮೇಲೆ ನಾನು ಇನ್ನೂ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು. ಯಾಕಂದರೆ ನನಗೆ ಇದು ಸ್ವಲ್ಪ ನೀರೇ ಇರಬೇಕು. ಯಾಕಂದರೆ ಆಮೇಲೆ ಅದು ಇನ್ನೂ ದಪ್ಪ ಆಗುತ್ತೆ. ತಣ್ಣಗಾದ್ಮೇಲೆ ಇನ್ನೂ ದಪ್ಪ ಆಗುತ್ತೆ ನೋಡಿ. ಈ ಥರ ಇರಬೇಕು ನೋಡಿ, ಈ ಥರ ನೀರು. ಆಮೇಲೆ ಅದು ತಣ್ಣಗಾದ್ಮೇಲೆ ಕಲರು ಚೇಂಜ್ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಸಿಹಿ ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡ್ಬಿಟ್ಟು, ಮೆಣಸು ಹಾಕ್ಕೊಂಡ್ಬಿಟ್ಟು, ಹಿಂಗೆ ಹಾಕ್ಕೊಂಡ್ಬಿಟ್ಟು, ಕರಿಬೇವು ಸೊಪ್ಪು ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ನೋಡಿ. ಒಗ್ಗರಣೆ ಕೊಟ್ಟಾಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ. ಇವಾಗ ಅಲ್ಲೇ ಸೈಡಲ್ಲಿ ಇಟ್ಟಿದ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ. ಇವಾಗ ಇಲ್ಲಿ ಗೋಧಿ ಕಡಿ ಮಾಡ್ತೀನಿ. ಗೋಧಿ ಪಾಯಸಕ್ಕೆ ನಾನು ಗೋಧಿ ಕಡಿ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಅಷ್ಟೇ. ನಾನು ಇಲ್ಲಿ ಈ ರೆಸಿಪಿನ ನಾನು ಫುಲ್ಲಾಗಿ ತೋರಿಸಿಲ್ಲ, ಅದು ಸ್ವಲ್ಪ ಲೆಂತಿ ಆಗುತ್ತೆ ಅಂತ ತೋರಿಸಿಲ್ಲ. ಇಲ್ಲಿ ನಾನು ಗೋಧಿ ಕಡಿನ ತುಪ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸಬ್ಬಕ್ಕಿನ ಬೇಯಿಸೋಕ್ಕೂ ಇಟ್ಟಿದ್ದೀನಿ. ಪಾಯಸದ ರೆಸಿಪಿನ ನಾನು ನಿಮಗೆ ಫುಲ್ಲಾಗಿ ತೋರಿಸಿಲ್ಲ ನಾನು, ಯಾಕಂದ್ರೆ ತೋರಿಸಿಲ್ಲ. ಇನ್ನು ಯಾವತ್ತಾದರೂ ಒಂದು ದಿವಸ ನಾನು ಸಪ್ರೇಟಾಗಿ ಪಾಯಸದ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ಇದಕ್ಕೆ ನಾನು ಏಲಕ್ಕಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ.
ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಅದು ಇದು ಸ್ವಲ್ಪ ದೊಡ್ಡದಾಗುತ್ತೆ, ಆವಾಗ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಇವಾಗ ಇದು ಬೆಲ್ಲ ಹಾಕ್ಕೋತಾ ಇದ್ದೀನಿ ನೋಡಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಾನು ತೆಂಗಿನ ಹಾಲು ಹಾಕ್ಕೋತಾ ಇದ್ದೀನಿ ಪಾಯಸಕ್ಕೆ. ತೆಂಗಿನ ಹಾಲು ಹಾಕ್ಕೋತೀನಿ ಇವಾಗ ನೋಡಿ. ಇವಾಗ ಇದೊಂದು ಕುದಿ ಬೆಂದಾಗಿದೆ ಅದು. ಇವಾಗ ಒಂದು ಕುದಿ ಬಂದರೆ ಸಾಕು. ಈ ಕಡೆ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೋತಾ ಇದ್ದೀನಿ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ನಾನು ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇವಾಗ ನಾನು ದೇವರಿಗೆ ಅಂತ ನೈವೇದ್ಯಕ್ಕಂತ ತೆಗಿತಾ ಇದ್ದೀನಿ, ಪಾಯಸನ ಇಡ್ತಾಯಿದ್ದೀನಿ. ಇವಾಗ ನೈವೇದ್ಯ ಇಟ್ಟಾಯಿತು. ಇವಾಗ ನಾನು ಊಟಕ್ಕಂತ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಸೌತೆಕಾಯಿ ಹುಳಿನ ಹಾಕ್ಕೋತಾ ಇದ್ದೀನಿ. ಅದು ಬೆಳಿಗ್ಗೆ ಬೇಗ ಮಾಡಿರೋ ಪ್ರಸಾದ ಪಾಯಸ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರವದಿಂದ ಮಾಡಿರುವಂಥ ಪ್ರಸಾದನ ಅದನ್ನು ಉಪ್ಪಿನಕಾಯಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ. ಆದರೆ ಇದು ಹುಳಿ ಮಾತ್ರ ಅನ್ನದ ಜೊತೆ ಅಷ್ಟು ಚೆನ್ನಾಗಿ ಬಂದಿತ್ತು, ಸೂಪರಾಗಿತ್ತು. ನನ್ನ ಮಗನಿಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್